ನಮ್ಮ ಮುಂಡ್ರಿಗಿ ಶಹರದೊಳಗೆ ತುಂಬ ದೂರ ಇರ್ತಕ್ಕಂಥ ಜನರಿಗೋಸ್ಕರ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಶಿರೋಳ ಗ್ರಾಮ ಆಗಿರ್ಬೋದು, ದೋಸ್ಕೆರೆ ಓಣಿ ಆಗಿರ್ಬೋದು. ದೋಸ್ಕೆರೆ ಓಣಿಯಲ್ಲಿ ಆಲ್ರೆಡಿ ಒಂದು ನಮ್ಮ ಕ್ಲಿನಿಕ್ ಈಗ ಫಂಕ್ಷನಿಂಗ್ ಇದೆ, 3 years ಇಂದ ರನ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮುಂಡ್ರಿಗಿ ಶಹರಕ್ಕೆ ಇನ್ನೊಂದು ನಮ್ಮ ಕ್ಲಿನಿಕ್ ಅಂತ ಬಂದಾಗ ನಾವು ವಿಚಾರ ಮಾಡಿದಾಗ ಈ ಶಿರೋಳ ಗ್ರಾಮ ನಮ್ಮ ತಾಲೂಕು ಆಸ್ಪತ್ರೆಗೆ ತುಂಬ ದೂರ ಇದೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಬಸಾಪುರ ಮತ್ತೆ ಆರೋಗ್ಯ ಗ್ರಾಮಸ್ಥರು ಕೂಡ ಇದನ್ನ ಸದುಪಯೋಗ ಪಡಿಸಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾವು ಇವತ್ತು ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡಿದ್ದೀವಿ. ಇದರ ಸದುಪಯೋಗನ ನಮ್ಮ ಶಿರೋಳ ಗ್ರಾಮಸ್ಥರಾಗಿರ್ಬೋದು, ಬಸಾಪುರ ಗ್ರಾಮಸ್ಥರಾಗಿರ್ಬೋದು, ಆರೋಗ್ಯ ಗ್ರಾಮಸ್ಥರಾಗಿರ್ಬೋದು, ಎಲ್ಲ ಗ್ರಾಮಸ್ಥರು ಕೂಡ ಸದುಪಯೋಗ ಪಡಿಸ್ಕೊಂಡು ಅವರು ಟೈಮ್ಗೆ BP ಶುಗರ್ ಚೆಕ್ ಮಾಡಿಸ್ಬೇಕು. ಅದ್ರ ಜೊತೆಗೆ ನಾರ್ಮಲ್ ಡಿಸೀಸಸ್ ಏನು ಬರ್ತಾವೆ, ನೆಗಡಿ, ಕೆಮ್ಮು, ಜ್ವರ ಏನದಾವು ಅವು ಕೂಡ ಅವನು ಕೂಡ ಚೆಕ್ ಮಾಡ್ಬೋದು. ಅದಕ್ಕೂ ಕೂಡ ಉಚಿತವಾಗಿ ಗುಳಿ ನಮ್ಮ ಆಸ್ಪತ್ರೆಗಳಿಗೆ ಸಿಗ್ತಾವೆ. ನಮ್ದು MBBS ಡಾಕ್ಟರ್ ಒಬ್ರು ಇರ್ತಾರೆ, ಡಾಕ್ಟರ್ ಸಂಗೀತ ಅಂತಂದು ಇರ್ತಾರೆ. ಅದ್ರ ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್, ನರ್ಸಿಂಗ್ ಸ್ಟಾಫ್ ಕೂಡ ಇದ್ದಾರೆ. ಅವರು ಇನ್ನೂ ಬಂದು ಜಾಯ್ನ್ ಆಗಿಲ್ಲ. ಅವ್ರು ಬಂದ ಮ್ಯಾಗ ಅವರು ಕೂಡ ಸೇವೆ ನಮ್ಮ ಗ್ರಾಮಕ್ಕೆ ಸೇವೆ ಅಂದ್ರೆ ಇದು ಮನಿ ಸರ ಮನಿನ ಈಗ ಕ್ಲಿನಿಕ್ ಇದು ಬಾಡಿಗೆ ಕಟ್ಟಡದೊಳಗೆ ಮಾಡ್ಬೇಕಂತಾನೆ ಐತ್ರಿ ಗೌರ್ಮೆಂಟ್ ಇಂದ. ಹಾಗಾಗಿ ನಾವು ಬಾಡಿಗೆ ಯಾವ್ದು ನಮ್ಗೆ ಕನ್ವೀನಿಯಂಟ್ ಆಗುತ್ತಾ ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಯಾವ್ದು ಚೆನ್ನಾಗಿ ಕರೆಕ್ಟ್ ಇರ್ತೈತಿ ಅಂತ ಮನೆಯನ್ನ ಬಾಡಿಗೆ ತಗೊಂಡು ಅದರಲ್ಲಿ ನಾವು ನಮ್ಮ ಕ್ಲಿನಿಕ್ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗದಗ ವತಿಯಿಂದ ಇವತ್ತಿನ ದಿನ ನಮ್ಮ ಕ್ಲಿನಿಕ್ ನಾಗರಿಕ ಸನ್ನದು ಅನ್ನೋ ಒಂದು ಅಡಿಯಲ್ಲಿ ನಮ್ಮ ಕ್ಲಿನಿಕನ್ನು ಮುಂಡ್ರಿಗಿ ಶಹರದಲ್ಲಿ, ತಾಲೂಕನ್ನು ಮುಂಡ್ರಿಗಿ ನಗರದಲ್ಲಿ, ಶಿರೋಳ ಗ್ರಾಮದಲ್ಲಿ, ವಾರ್ಡಿನಲ್ಲಿ ಇವತ್ತು ನಮ್ಮ ಕ್ಲಿನಿಕ್ ಅನ್ನೋ ಒಂದು ಮಳಿಗೆಯನ್ನು, ಒಂದು ಆಸ್ಪತ್ರೆ ಬಾಡಿಗೆ ಬಿಲ್ಡಿಂಗಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಒಬ್ಬರು MBBS ಡಾಕ್ಟರ್ ಇರ್ತಾರೆ, ಸ್ಟಾಫ್ ನರ್ಸು, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ನು, ಒಬ್ಬರು ಮಲ್ಟಿಪರ್ಪಸ್ ವರ್ಕರ್ ಅಂತೇಳಿ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಮತ್ತು ಒಂದು ಗುಡ್ಡಿಗಳ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಇಲ್ಲಿಂದ ಒಂದು ಯೋಗ ಸಹಿತ ಇರ್ತದೆ. ಇಲ್ಲಿಂದ ನಮಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಏನು ರೆಗ್ಯುಲರ್ ಆಗಿರುವಂಥ ಕಾಯಿಲೆಗಳು, ವಿಶೇಷವಾಗಿ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಅಂದರೆ ಡಯಾಬಿಟಿಕ್, ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂಥ ಮತ್ತು ಅದರ್ಸ್ ಕಾಯಿಲೆಗಳಿಗೂ ಸಹಿತ ಇಲ್ಲೇ ಈಸಿಲಿ ಔಷಧಿಗಳು ಸಿಗಲಿ ಮತ್ತು ದೂರದಲ್ಲೇ ಹೋಗಿ ಈಗೇನು ನಮ್ಮ ತಾಲೂಕು ಆಸ್ಪತ್ರೆಗೆ ಹೋಗಿ ತರೋದಕ್ಕಿಂತ ನಮ್ಮ ಇಲ್ಲಿರುವಂಥ ಜನರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಔಷಧ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ನೀಡೋದು. ಅದರದ್ದು BP ಮಾಡಿದ್ರೆ BP ಮೆಜರ್ಮೆಂಟ್ ಮಾಡಲಿಕ್ಕೆ, ಶುಗರ್ ಆದರೆ ಶುಗರ್ ಚೆಕ್ ಮಾಡಿ ಅವರಿಗೆ ರೋಗಿಗಳಿಗೆ ಸೂಕ್ತವಾದಂಥ ಔಷಧವನ್ನು ನೀಡುವ ಒಂದು ರೀತಿಯಲ್ಲಿ ಇವತ್ತು ಇದೆಲ್ಲ ಒಂದು ನಮ್ಮ ಶಿರೋಳ ಗ್ರಾಮದಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಎಲ್ಲರೂ ಸಹಿತ ಇಲ್ಲಿ ಬಂದಿರುವಂಥ ಪ್ರಯಾರಿಟಿ ವೈಸ್ ನಾವು NCD ಅಂತ ಹೇಳ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಿಗೆ ಸಂಬಂಧಪಟ್ಟಂಥದ್ದನ್ನು ಕವರ್ ಮಾಡುವಂಥದ್ದು, ತದನಂತರ ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಅಂದರೆ ಜ್ವರ ಆಗಿರ್ಬೋದು, ನೆಗಡಿ, ಕೆಮ್ಮು ನಮ್ಮ ಹಂತದಲ್ಲಿ ಏನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನೋಡಿಕೊಂಡು ಕೊಟ್ಟು ಇಲ್ಲಿಂದ ಮತ್ತೆ ಹೆಚ್ಚುವರಿ ಏನಾದ್ರು ಬೇಕಾದರೆ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಇದನ್ನ ಉದ್ದೇಶ ಅಷ್ಟೇ, ಹತ್ತಿರದಲ್ಲಿ ದೂರ ಇರುವಂಥ ಪ್ರದೇಶ ಅಂದರೆ ನಗರದಲ್ಲೇ ದೂರ ಇರುವಂಥದ್ದು ಎಲ್ಲಿ ಜನಸಂದಣಿ ಹೆಚ್ಚಿಗೆ ಇದೆ ಅಲ್ಲಿ ಕೊಡುವಂಥ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರದಿಂದ ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಾಡಿಗೆ ಬಿಲ್ಡಿಂಗಲ್ಲಿ ಚಾಲೂ ಮಾಡಬೇಕು. ಅಲ್ಲಿ ಇರೋಕ್ಕೂ ಸಹಿತ ಒಂದು ಬೆಡ್ಡನ್ನು ಸಹಿತ ಹಾಕ್ಕೊಂಡಿದ್ದೀವಿ. ಬಹುತೇಕ ಎಲ್ಲ ಥರ ಔಷಧಗಳು ಸಹಿತ ಇಲ್ಲಿ ಸಿಗ್ತದೆ. ಹಾಗಾಗಿ ಇದನ್ನು ನಮ್ಮ ಶಿರೋಳ ಗ್ರಾಮದ ಎಲ್ಲ ನಿವಾಸಿಗಳು ಇದನ್ನು ಸದುಪಯೋಗ ತಗೋಬೇಕು. ಇಲ್ಲಿರುವಂಥ ನಮ್ಮೆಲ್ಲ ವೈದ್ಯರಿಗೂ ಸಹಿತ ಸಹಕಾರ ಕೊಡ್ರಿ. ಪ್ರತಿಯೊಂದು ಹಂತದಲ್ಲಿ ಮೊದಲು ನಿಮಗೆ ಒಂಥರ ಫಸ್ಟ್ ಏಡ್ ಥರ ಇಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಹಾಗಾಗಿ ನೀವು ತಾಲೂಕು ಆಸ್ಪತ್ರೆಗೆ ಅಲ್ಲಿ ಹೋಗಿ ಕಾಯುವಂಥದ್ದನ್ನು ತಪ್ತದೆ. ಇಲ್ಲೇ ನಿಮಗೆ ನಿವಾಸಿಗಳಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ನಮ್ಮ ಕ್ಲಿನಿಕನ್ನು ಇವತ್ತಿನ ದಿನ ಉದ್ಘಾಟನೆ ಮಾಡಿ ಚಾಲನೆಯನ್ನು ನೀಡಲಾಗಿದೆ. ಸರ್ ಇದು ಎಷ್ಟು ಟೈಮಿಂಗ್ ಸರ್? ಟೈಮಿಂಗ್ ಬೆಳಗ್ಗೆ ಸೇಮ್ 10 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ. ಮುಂಡ್ರಿ ತಾಲೂಕಿನಲ್ಲಿ ಇದು ಒಂದೇ ಇದೆನಾ ಸರ್? ಮತ್ತೆ ಏನಾದರೂ ಬೇರೆ ಕಡೆ ಇದೆ? ಮತ್ತೆ ಇನ್ನೊಂದು ದೋಸ್ಕಡೆ ಓಣಿಯಲ್ಲಿ ಆಲ್ರೆಡಿ ಪ್ರಾರಂಭ ಆಗಿ ಇಲ್ಲೇ ಇದು ಒಂದು ಪ್ರಾರಂಭ ಮಾಡಿ ಇಂಜೆಕ್ಷನ್ ಮಾಡ್ತಾರ ಸರ್? ಇಲ್ಲಿ ಬರೀ ಚಿಕಿತ್ಸೆ ಇಂಜೆಕ್ಷನ್ ಮಾಡ್ಬೋದು, ಬಟ್ ನಾವು ಯೂಸಲಿ ಎಲ್ಲ ಮಾಡ್ತೀವಿ. ಜನರಿಗೆ ಏನೋ ಇಂಜೆಕ್ಷನ್ ಕೊಟ್ಟರೆ ಆರಾಮಾಗತ್ತೆ ಅನ್ನೋ ಭಾಳ ಇದೆ. ಅದಕ್ಕಿಂತ ಏನಾಗತ್ತಂದ್ರೆ ಇಂಜೆಕ್ಷನ್ ಅದು ಅವಶ್ಯಕತೆ ಬಿದ್ದರೆ ಅವರಿಗೆ ಇಂಜೆಕ್ಷನ್ ಕೊಡ್ತೀವಿ. ಜೊತೆ